ನೋಡಿ, ನೀವು ಯಾರ್ದಾರ ತಂದು ಯಾರಿಗೆ ನಾವೇನು ಉತ್ತರ ಕೊಡೋದು? ಅವ್ರು ಹೇಳ್ರಿ ಅಲ್ಲ, ಅವ್ರು ಏನು ಹೇಳ್ತಾರೆ ನಾವೇ ಎಲ್ಲಿ ಅದಕ್ಕೆ ಉತ್ತರ ಕೊಡೋದು? ಸರ್ಕಾರ ಇದೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ಕೊಡ್ತಾರೆ. ನೀವೆಲ್ಲರೂ ಅವ್ರೇನು ಹೇಳಿದ್ರೆ ನಮಗೆ ಕೇಳೋದು, ನಮ್ದು ಅವ್ರು ಕೇಳಿದ್ರಿಂದ ಪರಿಹಾರ ಆಗೋಲ್ಲ. ನೋಡಿ, ಅದೆಲ್ಲ ಬೇಡ. ಅದಕ್ಕೆ ಅವ್ರು ಏನು ಹೇಳಿದ್ರು ಅದಕ್ಕೆ ನಾವು ಹೇಳೋದು, ನಾವು ಅದಕ್ಕೆ ಹೇಳೋದು, ಅದು ಅವಶ್ಯಕತೆ ಇಲ್ಲ. ತನಿಖೆ ನಡೀತಾ ಇದೆ, ಈಗಾಗಲೇ ವರದಿ ಕೊಟ್ಟಿದೆ. ಅದ್ರ ಮೇಲೆ ಮತ್ತೆ ಇನ್ನೂ ತನಿಖೆ ಆಗಬೇಕು. ನಿಮ್ಮದೇ ಸರ್ಕಾರದ ನಾಯಕರುಗಳ ನಡುವೆ ಅಧಿಕಾರದ ಹಂಚಿಕೆಯ ವಿಷಯ ಬಹಳ ಜೋರಾಗಿ ನಡೀತಾ ಇದೆ. ನೋಡಿ, ಅದು ಮುಗೋದು. ನೀವು ಅದ್ರ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು, ಅಧ್ಯಕ್ಷ ಕೇಳಬೇಕು. ಈಗ ನಾ ಸತೀಶ್ ಜಾರಕಿಹೊಳಿ ನಾ ಏನು ಹೇಳೋದು? ಪಾರ್ಟಿನೂ ಅಲ್ಲ, ಅದಕ್ಕೆ ಅದರಲ್ಲಿ ಭಾಗಿದಾರಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಕೇಳಿ ಅಥವಾ ನಮ್ಮ ಅಧ್ಯಕ್ಷ ಕೇಳಿ, ಅವರಿಂದ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗ್ಬೋದು. ಮತ್ತೆ ಅಲ್ಲಿಗೆ ಮತ್ತೆ ಸುತ್ತಲ್ಲೇ ಬರ್ತದೆ. ನಾವೇನು ಹೇಳೋದಿಲ್ಲ, ಅದನ್ನ ಕೇಳಿದ್ರೆ ಅವ್ರನ್ನೇ ಕೇಳಿ, ಯಾಕೆ ಕೇಳಿದ್ರು, ಹಿಂಗೆ ಯಾಕೆ ಕೇಳಿದ್ರಿ, ಏನು ಇದ್ರ ಅರ್ಥ ಅಂತ ಕೇಳಿದ್ರೆ ಅವರು ಅದಕ್ಕೆ ಸ್ಪಷ್ಟವಾದ ನಿಮ್ಗೆ ಉತ್ತರ ಸಿಗ್ಬೋದು. ಪಾರ್ಟಿ ಒಳಗಡೆ ಎಲ್ಲರಿಗೂ ಈ ಥರದ ಚರ್ಚೆಗಳು ಹುಟ್ಟಾಕೊಳ್ಳೋಕೆ ಕಾರಣ ಏನು? ಸ್ವಾಭಾವಿಕ. ಒಂದು ಪಕ್ಷ, ಒಂದು ಮನೆ, ಒಂದು ಕುಟುಂಬ ಅಂದರೆ ಇದೆಲ್ಲ ಘರ್ಷಣೆ ಎಲ್ಲ ಇದ್ದಿದ್ದೆ. ಅದು ಸ್ವಾಭಾವಿಕ, ಇದರಲ್ಲಿ ಪ್ರಶ್ನೆ ಇಲ್ಲ. ಯಾವುದ್ರೆ ಅದು ನೋಡಿ, ಹೇಳಿದ್ದೀನಿ, ಅದು ಅವ್ರ ಮಧ್ಯೆ ಇರುವಂಥ ಚರ್ಚೆ. ಅದು ನಮಗೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವರಿಂದ ಏನೋ ಸ್ಪಷ್ಟವಾದ ಉತ್ತರ ನಿಮ್ಗೆ ಸಿಗ್ಬೋದು ಅಲ್ಲಿ ಕೇಳಿದ್ರೆ. ಮುಂಬರುವಂಥ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಅಂತ ಏನಾದರೂ ಬಂದರೆ ಆ CM ರೇಸಲ್ಲಾಗಿ ಸತೀಶ್ ಜಾರಕಿಹೊಳಿ ನೋಡಿ, ಈಗಾಗಲೇ ಹೇಳಿದ್ದೀವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲದ ವಿಷಯ ಅದು. ನಾವೇನಿದ್ರು ಮಂತ್ರಿ ಆಗಿದ್ವಿ, ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಸೊ ಈಗ ಮುಖ್ಯಮಂತ್ರಿ ಅಧ್ಯಕ್ಷ ಚರ್ಚೆ ಅನಾವಶ್ಯಕ ಈ ಹಂತದಲ್ಲಿ. ಅದು ನಮ್ಮದು ಹೈಕಮಾಂಡಿಗೆ ನಮ್ಮ ಬೆಂಬಲ ಅಷ್ಟೇ. ಹೌದು, 28 ತಿಳಿದ್ವಿ, ಈಗ ಅಂತ ಹೇಳಿಲ್ಲಲ್ಲ. 28ಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಚರ್ಚೆಗಳ ನಡುವೆನೇ ಕೂಡ ಸಿದ್ದರಾಮಯ್ಯ ಅವರು ಚಾಮರಾಜನಗರದಲ್ಲಿ ಹೇಳಿದ್ದಾರೆ, ನಾನು ರಾಜಕೀಯ ಕೊನೆ ಕಾಲದಲ್ಲಿ ಇದ್ದೀನಿ, ನನ್ನ ಕುರ್ಚಿ ಕೂಡ ಗಟ್ಟಿಯಾಗಿದೆ ಅಂತ. ನೋಡಿ, ಮತ್ತೆ ಅಲ್ಲಿಗೆ ಬರ್ತಿದ್ದು ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ನಾವು ಪಾರ್ಟಿ ಅಲ್ಲ. ನೀವು ಪಾರ್ಟಿ ಇಲ್ದವ್ರ ಪಾರ್ಟಿ ಕೇಳಿದ್ರೆ ನಮ್ಗೆ ಕಷ್ಟ. ಈಗ CM ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ಕೊಟ್ಟರೆ ಅದಕ್ಕೆ ಒಂದು ಬೆಲೆ ಇರ್ತದೆ. ನಾವು ಹೇಳೋದ್ರಿಂದ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲದೆ ಹೇಳಿದ್ರೆ ಗೊಂದಲ ಆಗ್ತದೆ. ಈಗ ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣ ಏನಿದೆ, ಅಲ್ಲಿ ಯಾವ ಕಂಪನಿಗಳಿಂದ ಮೆಡಿಸಿನ್ನ ತಗೊಂಡಿದ್ದಾರೆ, ಅದರಿಂದ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಇವರು ಸರ್ಕಾರದವರು, ಮತ್ತು ಆರೋಗ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟವರು ರಾಜೀನಾಮೆ ಕೊಡಬೇಕು. ಈಗ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ನಡೀಲಿ. ಅದು ಬಂದ್ಮೇಲೆ ಯಾರು ತಪ್ಪಿಸ್ತಾರ, ಕೆಳಗಿನವರ ಡಾಕ್ಟರ್ಗಳ, ಅಧಿಕಾರಿಗಳ, ಮತ್ತೆ ಯಾರಿದ್ದಾರೆ ಬರಲಿ, ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಆರೋಗ್ಯ ಸಚಿವರ ನೋಡಿ, ಮಾಡ್ತಾರೆ. ಒಂದೊಂದು ಸಾರಿ ಆಕ್ಸಿಡೆಂಟ್ಲಿಗೆ ಆಗ್ತಾ ಇದೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವ್ರ ಸಮಗ್ರವಾಗಿ ತನಿಖೆ ಆಗಲಿ, ಆದ್ಮೇಲೆ ವರದಿ ಬಂದ್ಮೇಲೆ ನೋಡೋಣ. ರಾಜೀನಾಮೆ ಒತ್ತಾಯ ಮಾಡಿದ್ದಾರೆ ಆರೋಗ್ಯ ಸಚಿವರಿಗೆ. ಸೊ ಈಗ ಟ್ರೈನ್ ಆಕ್ಸಿಡೆಂಟ್ ಎಷ್ಟಾಗ್ತಾ ಇದೆ ರಾಜ್ಯದಲ್ಲಿ? ಎಷ್ಟಾಗ್ತಾ ಇದ್ದಾರೆ? ಎವರೇಜ್ ಎಷ್ಟಿದೆ ಗೊತ್ತ್ರಿ? ಮತ್ತು ಯಾರು ಕೇಳಿದಾರೆ ರಾಜೀನಾಮೆ? ಕೊಡ್ತಾರಾ? ಕೊಡಲ್ಲ. ಅದೆಲ್ಲ ಸುಮ್ಮನೆ ಕೇಳಬೇಕಂತ ಕೇಳೋದಲ್ಲ. ಈಗ ಆಕ್ಸಿಡೆಂಟು ಎವ್ರಿ 1 ವರ್ಷಕ್ಕೆ 3 ಆಕ್ಸಿಡೆಂಟ್ ಮೇಜರ್ ಆಗಿದೆ. ವಾಜಪೇಯಿ ಮೋದಿಯವ್ರ ಕಾಲದಲ್ಲಿ ಸುಮಾರು ಒಂದು 30 ಆಕ್ಸಿಡೆಂಟ್ ಆಗಿದೆ. ರಾಜೀನಾಮೆ ಕೇಳಿದಾರೆ ಯಾರು? ಅದು ಸರಿ ಮಾಡುವಂಥ ಪ್ರಯತ್ನ ಆಗಬೇಕು. ಈಗ ಎಲ್ಲದಕ್ಕೂ ರಾಜೀನಾಮೆ ಪರಿಹಾರ ಅಲ್ಲ. ಸರಿ ಮಾಡಲಿಕ್ಕೆ, ತಪ್ಪಿದರೆ ಸರಿ ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕು, ಅವರು ಅವಕಾಶ ಕೊಡಬೇಕು. ಇಲ್ಲ, ಅದು ಅವ್ರಿಗೆ ಸ್ಥಳೀಯರಿಗೂ ಕೇಳಬೇಕಾದ್ರೆ ನನಗೆ ಸಂಬಂಧಪಟ್ಟದ್ದು. ನನಗೆ ಅದ್ರ ಬಗ್ಗೆ ಗಮನ ಇಲ್ಲ. ಅದನ್ನು ನೋಡೋಣ, ಅವರು ರೆವಿನ್ಯೂ ಇಲಾಖೆಯವ್ರು ಮಾಡಬೇಕಾದ್ರು. ಥ್ಯಾಂಕ್ ಯು. ಈ ಸರ್ಕಾರ ಬಂದ ಮೇಲೆ ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ರಸ್ತೆಗಳು ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ. ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪಗಳಿದೆ. ಇದ್ದೇ ಇದೆ, ಅದು ಆರೋಪ ಇದ್ದೇ ಇರ್ತದೆ. ಕೆಲಸ ಮಾಡ್ತಾ ಇಲ್ಲ ಅಂತ ನಡೀತಾ ಇದೆ. ನಿಮ್ಮ ಮುಂದೆ ನಡೀತಿದೆ. ಬಹುಶಃ ನೀವೆಲ್ಲ ಹಳ್ಳಿಯಲ್ಲಿ ಹೋದರೆ ಈಗಾಗಲೇ ಗುಂಡಿ ಮುಚ್ಚಿ ಕೆಲಸ ಪ್ರಾರಂಭ ಆಗಿದೆ. ಈ ತಿಂಗಳವರೆಗೆ ಗಡುವು ಕೊಟ್ಟಿದ್ದೀವಿ, ಅಂದರೆ ಡಿಸೆಂಬರ್ 30ರೊಳಗೆ. ಮತ್ತು ಈ ಸಲ ಕೇಳಲಿಕ್ಕೆ ಮಳೆ ಜಾಸ್ತಿ ಆಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಜಾಸ್ತಿ ಮಳೆ ಜಾಸ್ತಿ ಕೆಟ್ಟಿದೆ. ಆದರೂ ಕೂಡ ಎಲ್ಲ ರಸ್ತೆ ಸರಿಯನ್ನು ಮಾಡ್ತೀವಿ.